Hello students, ಇವತ್ತು ನಾವು ಚಾಪ್ಟರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಬಗ್ಗೆ ನೋಡ್ತೇವೆ. ಸಿಂಪಲ್ ಆಗಿ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಲಾಸ್ಟ್ ಥಿಂಗ್ ಇದು. ಇದರಲ್ಲಿ 6 ಮಾರ್ಕ್ಸ್ ಬರ್ತವೆ, ಟೋಟಲಿ 6 ಮಾರ್ಕ್ಸ್ ಬರ್ತವೆ. ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಬಗ್ಗೆ ನೋಡುವ. ಸೊ ದ ಫಸ್ಟ್ ಥಿಂಗ್ ಇಸ್ ಥ್ರೆಟ್ಸ್ ಆ್ಯಂಡ್ ಪ್ರಿವೆನ್ಷನ್. ಥ್ರೆಟ್ಸ್ ಅಂತ ಹೇಳಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗ್ತದೆ, ಓಕೆ, ಇದರಿಂದ ವೈರಸ್ಸಿಂದ ಅಥವಾ ರ್ಯಾನ್ಸಮ್ವೇರ್, ಮಾಲ್ವೇರ್ ಅಂತ ಹೇಳ್ತೇವೆ. ಇದರಿಂದೆಲ್ಲ ಯಾವ ಟೈಪ್ ಪ್ರಾಬ್ಲಮ್ಸ್ ಆಗ್ತದೆ, ಹಾಗೆ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ ಅದನ್ನು ನಾವಿಲ್ಲಿ ನೋಡ್ತೇವೆ. ಸೊ ನೆಟ್ವರ್ಕ್ ಸೆಕ್ಯೂರಿಟಿ ಫೋಕಸಸ್ ಆನ್ ಪ್ರೊಟೆಕ್ಟಿಂಗ್ ಅವರ್ ಡಿವೈಸಸ್ ಆ್ಯಂಡ್ ಡೇಟಾ ಫ್ರಮ್ ಅನ್ಆಥರೈಸ್ಡ್ ಆಕ್ಸೆಸ್ ಆರ್ ಮಿಸ್ಯೂಸ್. ಅಂದರೆ ನೆಟ್ವರ್ಕ್ ಅಂದರೆ ಕಂಪ್ಯೂಟರ್ನ ಬಹಳಷ್ಟು ಕಂಪ್ಯೂಟರ್ನ ಕನೆಕ್ಟ್ ಮಾಡಿದಾಗ ಅದರ ಸೆಕ್ಯೂರಿಟಿನೂ ನಮಗೆ ಪ್ರಾಬ್ಲಮ್ಸ್ ಆಗ್ತದೆ. ಅವಾಗ ನಾವೇನು ಮಾಡ್ತೇವೆ, ಡೇಟಾವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಸನ್ನು ಯೂಸ್ ಮಾಡ್ತೇವೆ. ಯಾಕೆಂದರೆ ಡೇಟಾ ಯಾರೋ ಕದಿಬಹುದು ಅಥವಾ ಯಾರೋ ಅದನ್ನು ಅನ್ಅಥರೈಸ್ಡ್ ಆಕ್ಸೆಸ್ ಅಂದರೆ ಮಿಸ್ಯೂಸ್ ಮಾಡ್ಲಿಕ್ಕೆ ನೋಡ್ಬೋದು. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೇವೆ. ಥ್ರೆಟ್ಸ್ ಆರ್ ಡಿಫ್ರೆಂಟ್ ವೇಸ್, ಅಂದರೆ ಬೇರೆ ಬೇರೆ ಮೆಥಡ್ಸು. ಅದರಿಂದ ಕೆಲವೊಬ್ಬರು ಅದರ ವೀಕ್ನೆಸ್ಸನ್ನು ನೋಡಿಕೊಂಡು ನಮ್ಮ ಡೇಟಾ ತೆಗಿಲಿಕ್ಕೆ ನೋಡ್ಬೋದು ಅನ್ನೋದನ್ನು ನಾವು ಥ್ರೆಟ್ ಅಂತ ಹೇಳ್ಬೋದು. ವಾಟ್ ಈಸ್ ಮಾಲ್ವೇರ್? Malware stands for malicious software. It is any software created with the intention to damage hardware devices, to steal data or cause trouble to users. ನೋಡ್ರಿ, ಮಾಲ್ವೇರ್ ಅಂತ ಹೇಳಿದ್ರೆ ಏನು? ಮೆಲಿಷಿಯಸ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ಎನಿ ಸಾಫ್ಟ್ವೇರ್ ಕ್ರಿಯೇಟೆಡ್ ವಿತ್ ದಿ ಇಂಟೆನ್ಷನ್ ಟು ಡ್ಯಾಮೇಜ್ ಹಾರ್ಡ್ವೇರ್ ಡಿವೈಸಸ್, ಟು ಸ್ಟೀಲ್ ಡೇಟಾ ಆರ್ ಕಾಸ್ ಟ್ರಬಲ್ ಟು ಯೂಸರ್ಸ್ ಅಂತ ಹೇಳಿದ್ರೆ ಯಾರ್ದೋ ಒಂದು ಡೇಟಾ ಕದಿಲಿಕ್ಕೆ ಅಥವಾ ಹಾರ್ಡ್ವೇರನ್ನು ಹಾಳು ಮಾಡಲಿಕ್ಕೆ, ಕಂಪ್ಯೂಟರನ್ನು ಹಾಳು ಮಾಡಲಿಕ್ಕೆ, ಅಥವಾ ಕೆಲವೊಂದು ಯೂಸರ್ಸಿಗೆ ಟ್ರಬಲ್ ಕೊಡಲಿಕ್ಕೆ, ಓಕೆ, ಅದಕ್ಕೆಲ್ಲ ಮ್ಯಾಲ್ವೇರನ್ನು ಯೂಸ್ ಮಾಡ್ತಾರೆ. ಇಂಪ್ಯಾಕ್ಟ್ ಆಫ್ ಮ್ಯಾಲ್ವೇರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಲ್ವೇರ್ ಕೀಪ್ ಅಪಿಯರಿಂಗ್ ರೆಗ್ಯುಲರ್ಲಿ, compromising computer security and causing huge damages. Each year, malware causes financial losses worth billions of dollars worldwide. ನೋಡ್ರಿ, ಏನು ಇಂಪ್ಯಾಕ್ಟ್ ಇದೆ. ಮಾಲ್ವೇರ್ ಇರೋದ್ರಿಂದ ಕಂಪ್ಯೂಟರಲ್ಲಿ ಪ್ರಾಬ್ಲಮ್ಸು ಆಗ್ತವೆ, ಸೆಕ್ಯೂರಿಟಿನೂ ಪ್ರಾಬ್ಲಮ್ ಆಗ್ತದೆ, ಓಕೆ. ಅದರಿಂದ ಏನಾಯಿತು, ಫೈನಾನ್ಷಿಯಲ್ ಲಾಸಸ್ಸು ಆಗ್ತವೆ ಅಂತ ಹೇಳೋದು ನಿಮ್ಗೆ ಹೇಳಿದ್ದಿದೆ. ಕಾಮನ್ ಟೈಪ್ಸ್ ಆಫ್ ಮ್ಯಾಲ್ವೇರ್ ಇನ್ಕ್ಲೂಡ್ಸ್ ವೈರಸಸ್, ವರ್ಮ್ಸ್, ರ್ಯಾನ್ಸಮ್ವೇರ್, ಟ್ರೋಜನ್ಸ್ ಆ್ಯಂಡ್ ಸ್ಪೈವೇರ್ ಅಂತ ಹೇಳ್ತೇವೆ. ನೋಡಿರಿ, ನೆನ್ಪಿಟ್ಕೊಳ್ರಿ, ಕಾಮನ್ ಟೈಪ್ಸ್ ಆಫ್ ಮ್ಯಾಲ್ವೇರ್ ಅಂತ ಹೇಳಿದ್ರೆ ನಿಮ್ಗೆ ಕ್ವಶನ್ ಬರ್ಬೋದು. ಓಕೆ, ಕಾಮನ್ ಟೈಪ್ಸ್ ಆಫ್ ಮ್ಯಾಲ್ವೇರ್ಸ್ ಆರ್ ವೈರಸಸ್, ವರ್ಮ್ಸ್, ರ್ಯಾನ್ಸಮ್ವೇರ್, ಟ್ರೋಜನ್ಸ್ ಆ್ಯಂಡ್ ಸ್ಪೈವೇರ್. ಇದನ್ನು ಕಾಮನ್ ಮ್ಯಾಲ್ವೇರ್ಸ್ ಅಂತ ಹೇಳ್ತೇವೆ. ಅಂಡರ್ಸ್ಟ್ಯಾಂಡಿಂಗ್ ದೀಸ್ ಥ್ರೆಟ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ ಪ್ರೊಟೆಕ್ಟಿಂಗ್ ಅವರ್ ಡಿಜಿಟಲ್ ಅಸೆಟ್ಸ್. ಇದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತೇಳಿ ಈ ಚಾಪ್ಟರಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಿದೆ. ಕಂಪ್ಯೂಟರ್ ವೈರಸ್. ದ ಟರ್ಮ್ ಕಂಪ್ಯೂಟರ್ ವೈರಸ್ ವಾಸ್ ಕಾಯಿನ್ಡ್ ಬೈ ಫ್ರೆಡ್ ಕೊಹೆನ್ ಇನ್ 1985. ನೋಡ್ರಿ, 1985 ಕಂಪ್ಯೂಟರ್ ವೈರಸ್ ಅಂತ ಹೇಳುವ ವರ್ಡನ್ನು ಕೊಟ್ಟಿದ್ದಿತ್ತು. ಇಟ್ ಈಸ್ ಬಾರೋಡ್ ಫ್ರಮ್ ಬಯಾಲಜಿಕಲ್ ಸೈನ್ಸ್ ವಿತ್ ಸಿಮಿಲರ್ ಮೀನಿಂಗ್ ಆ್ಯಂಡ್ ಬಿಹೇವಿಯರ್. ದ ಓನ್ಲಿ ಡಿಫರೆನ್ಸ್ ಇಸ್ ದಟ್ ದ ವಿಕ್ಟಿಮ್ ಈಸ್ ಎ ಕಂಪ್ಯೂಟರ್ ಸಿಸ್ಟಮ್ ಆ್ಯಂಡ್ ದ ವೈರಸ್ ಈಸ್ ಮೆಲಿಷಿಯಸ್ ಸಾಫ್ಟ್ವೇರ್. ನೋಡ್ರಿ, ಮುಂಚೆ ಏನಾಗ್ತಿತ್ತು, ಬಯಾಲಜಿಕಲಿ ನಾವು ಇದನ್ನು ವರ್ಡನ್ನು ಮುಂಚಿಂದನೂ ಯೂಸ್ ಮಾಡ್ತಾ ಇದ್ವಿ. ಆದರೆ 1985ದಲ್ಲಿ ಕಂಪ್ಯೂಟರ್ ವೈರಸ್ ಅಂತ ಹೇಳಿದ್ರು. ಓಕೆ, ಹ್ಯೂಮನ್ ಡಿಸೀಸ್ ಹರಡುವಂಥ ವೈರಸ್ ನಾವು ಬಯಾಲಜಿಕಲಿ ಹೇಳ್ತೇವೆ, ಅದು ಮುಂಚಿಂದನೂ ಇದೆ. 1985ದಲ್ಲಿ ಆ ಟರ್ಮನ್ನು ಕಂಪ್ಯೂಟರ್ ಫೀಲ್ಡಲ್ಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ಹೇಳಿದ್ದು ಯಾರು? ಫ್ರೆಡ್ ಕೊಹೆನ್ ಅಂತೇಳಿ. ಓಕೆ, ಹೌ ವೈರಸಸ್ ಬಿಹೇವ್. ವೈರಸ್ ಬಿಹೇವ್ ಡಿಫ್ರೆಂಟ್ಲಿ ಡಿಪೆಂಡಿಂಗ್ ಆನ್ ದ ರೀಸನ್ ಬಿಹೈಂಡ್ ದರ್ ಕ್ರಿಯೇಷನ್. ನೋಡ್ರಿ, ವೈರಸ್ ಬೇರೆ ಬೇರೆ ಟೈಪಲ್ಲಿ ಇರ್ತದೆ. ಅಂದರೆ ಬೇರೆ ಬೇರೆ ಟೈಪಿನ ವೈರಸ್ ಇರೋದ್ರಿಂದ ಬೇರೆ ಬೇರೆ ಟೈಪಲ್ಲಿ ಬಿಹೇವ್ ಮಾಡ್ತದೆ ಅಂತ ಹೇಳ್ಬೋದು. ಕಾಮನ್ ಇಂಟೆನ್ಷನ್ಸ್ ಇನ್ಕ್ಲೂಡ್ ಸ್ಟೀಲಿಂಗ್ ಪಾಸ್ವರ್ಡ್ಸ್ ಆರ್ ಡೇಟಾ, ಕರಪ್ಟಿಂಗ್ ಫೈಲ್ಸ್, ಸ್ಪ್ಯಾಮಿಂಗ್ ಇಮೇಲ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಯೂಸರ್ಸ್ ಮಷೀನ್. ಕಾಮನ್ ವೈರಸ್ ಯಾವ್ಯಾವ ಟೈಪಲ್ಲಿ ಬರ್ಬೋದು. ಬೇರೆ ಯಾರ್ದೋ ಪಾಸ್ವರ್ಡ್ಸನ್ನು ಹ್ಯಾಕ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು, ಫೈಲನ್ನು ಕರಪ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು, ಇಮೇಲ್ ಕಾಂಟ್ಯಾಕ್ಟ್ಸನ್ನು ಸ್ಪ್ಯಾಮ್ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಬೇರೆಯವ್ರ ಕಂಪ್ಯೂಟ್ರನ್ನು ಯೂಸ್ ಮಾಡಿಕೊಂಡು ಅವ್ರ ಕಂಪ್ಯೂಟ್ರಲ್ಲಿ ನಾವೇನೋ ಕೆಲಸ ಮಾಡೋದು, ಆ ಟೈಪಲ್ಲಿ ಅವ್ರ ಕಂಪ್ಯೂಟ್ರಲ್ಲಿ ಡೇಟಾ ಕದಿಯೋದು, ಅದನ್ನು ಮಾಡಲಿಕ್ಕೆ ವೈರಸ್ ಯೂಸ್ ಆಗ್ತದೆ ಅಂತ ಹೇಳ್ತೇವೆ. ಫೇಮಸ್ ಎಕ್ಸಾಂಪಲ್ಸ್, ವೆಲ್ ನೋನ್ ವೈರಸಸ್ ಇನ್ಕ್ಲೂಡ್ ಕ್ರಿಪ್ಟೋಲಾಕರ್, ಐ ಲವ್ ಯು,
MyDoom, Saucer and NetSky, Slammer and Stuxnet, these have caused significant damage to computer systems ವರ್ಲ್ಡ್ ಇವೆಲ್ಲ ಕಾಮನ್ ಆಗಿ ಬಂದಂಥ ವೈರಸ್. ಐ ಲವ್ ಯು ಭಾಳ ಮುಂಚೆ ಬಂದಿದ್ದು, ಸಣ್ಣ ಮಕ್ಕಳು ಕ್ರಿಯೇಟ್ ಮಾಡಿದ್ದದು 18-19 ಇಯರ್ಸ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮಾಡಿದಂಥ ಒಂದು ವೈರಸ್ ಅದು. ಅವಾಗ ಭಾಳ ಫೇಮಸ್ ಆಗಿತ್ತು, ಅದರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು ಆಗಿದ್ವು ಐ ಲವ್ ಯು ವೈರಸ್ಸಿಂದ. ಓಕೆ, ಅಂದರೆ ಒಂದು ಮೇಲ್ ಬರ್ತಿತ್ತು, ಇಮೇಲ್ ಬರ್ತಿತ್ತು, ಐ ಲವ್ ಯು ಅಂತ ಇರ್ತಿತ್ತು, ಯಾರಾದರೂ ಕ್ಲಿಕ್ ಮಾಡಿದ್ರೆ ಕಂಪ್ಯೂಟ್ರನ್ನ ಹಾಳು ಮಾಡ್ತಿತ್ತು. ಆ ಟೈಪ್ ವೈರಸ್, ಅಂಥದ್ದೆಲ್ಲ ವೈರಸ್, ಇವೆಲ್ಲ ಬೇರೆ ಬೇರೆ ಟೈಪು, ಬೇರೆ ಬೇರೆ ಪರ್ಪಸ್ಸಿಗೆ ಕ್ರಿಯೇಟ್ ಮಾಡಿದ್ದು. ಅದರಿಂದ ಬಹಳಷ್ಟು ಕಂಪ್ಯೂಟ್ರಲ್ಲಿ ಹಾರ್ಮ್ ಆಗಿತ್ತು. ನೆಕ್ಸ್ಟ್ ಕೀ ಡಿಫ್ರೆನ್ಸ್, ವೈರಸ್ ಮತ್ತು ವರ್ಮ್ಸಿಗೆ ಡಿಫ್ರೆನ್ಸ್ ಏನು? Unlike a virus, a worm does not need a host program or software to insert its code into. Worms are standalone programs capable of working on their own. ನೋಡ್ರಿ, ವರ್ಮ್ಸ್ ಅನ್ನೋದಕ್ಕೆ ಬೇರೆ ಒಂದು ಪ್ರೋಗ್ರಾಮ್ ವರ್ಕ್ ಆಗಬೇಕು ಹಾಗೇನಿಲ್ಲ, ನಮ್ಮ ಕಂಪ್ಯೂಟರ್ ಬಂದು ಕುತ್ಕೊಂಡು ತಾನಾಗೆ ವರ್ಕ್ ಆಗ್ತದೆ. ಹೇಗೆ ವರ್ಮ್ಸ್ ವರ್ಕ್ ಆಗ್ತವೆ, ಹುಕ್ ವರ್ಮ್ಸ್ ಅಂತವೆ, ಕರೆಕ್ಟಾ? ಅದು ಆಟೋಮೆಟಿಕ್ ನಿಮ್ಗೆ ಫುಡ್ಡಿಂದನೇ ಅದು ಕ್ರಿಯೇಟ್ ಆಗ್ತದೆ, ನಿಮ್ಗೆ ಹೊಟ್ಟೆಲ್ ತ್ರಾಸ ಕೊಡ್ತದೆ. ಸೇಮ್ ಟೈಪಲ್ಲಿ ವರ್ಮ್ ಅಂತ ಹೇಳೋ ಹೆಸರು ಅದಕ್ಕಾಗಿ ಇಟ್ಟಿದ್ದಾರೆ. ಹೌ ವರ್ಮ್ ಸ್ಪ್ರೆಡ್, ದ ವೈರಸ್ ನೀಡ್ಸ್ ಹ್ಯೂಮನ್ ಟ್ರಿಗರಿಂಗ್ ಫಾರ್ ರೆಪ್ಲಿಕೇಶನ್. ವೆನ್ ಎ ಯೂಸರ್ ಓಪನ್ಸ್ ದಿ ಇನ್ಫೆಕ್ಟೆಡ್ ಫೈಲ್ ದೆನ್ ವೈರಸ್ ಕಮ್ಸ್ ಅಂತೇವೆ. ಯೂಸರ್ಸ್ ಏನಾದರೂ ಫೈಲ್ ಓಪನ್ ಮಾಡ್ದ, ಡಬಲ್ ಕ್ಲಿಕ್ ಮಾಡ್ದ, USB ಅಲ್ಲಿರೋದು, ಪೆನ್ ಡ್ರೈವಲ್ಲಿರೋದು, ಅವಾಗ ವೈರಸ್ ಬರ್ಬೋದು. ಎ ವರ್ಮ್ ರೆಪ್ಲಿಕೇಟ್ಸ್ ಆನ್ ಇಟ್ಸ್ ಓನ್ ಆಟೋಮ್ಯಾಟಿಕ್ಲಿ. ನೀವು ಕಂಪ್ಯೂಟರ್ ಆನ್ ಇಟ್ಟರೆ ಸಾಕು, ತಾನಾಗೆ ವರ್ಮ್ ಏನಾಗ್ತದೆ, ಡಬಲ್ ಆಗ್ತದೆ, ಟ್ರಿಪಲ್ ಆಗ್ತದೆ, ಆಗ್ತಾನೆ ಹೋಗ್ತದೆ. ಕಂಪ್ಯೂಟರ್ ಫುಲ್ ಆಗಿಬಿಡ್ತದೆ, ಮೆಮರಿ ಫುಲ್ ಆಗಿಬಿಡ್ತದೆ, ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ರ್ಯಾಮಲ್ಲಿ ನಾವು ವರ್ಕ್ ಮಾಡ್ತೇವೆ, ರ್ಯಾಮೇ ಫುಲ್ ಆಯಿತು ಅಂದರೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ವರ್ಮ್ಸ್ ಕ್ಯಾನ್ ಸ್ಪ್ರೆಡ್ ಟು ಅದರ್ ಕಂಪ್ಯೂಟರ್ಸ್ ಥ್ರೂ ದಿ ನೆಟ್ವರ್ಕ್ ವಿದೌಟ್ ಯೂಸರ್ ಆ್ಯಕ್ಷನ್. ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ಗೂ ಸ್ಪ್ರೆಡ್ ಆಗ್ಬೋದು ಅಂತ. ಪ್ರಾಮಿನೆಂಟ್ ಎಕ್ಸಾಂಪಲ್ಸ್ ಆಫ್ ವರ್ಮ್ಸ್ ಇನ್ಕ್ಲೂಡ್ ಸ್ಟಾರ್ಮ್ ವರ್ಮ್, ಸೋಬಿಕ್, MS Blast, Code Red, Nimda and Morris worm. These have infected millions of computers worldwide. ವರ್ಲ್ಡ್ ಅಲ್ಲಿ ಈ ವರ್ಮ್ಸ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾವೆ. ಓಕೆ, ಅಂದರೆ ಕಂಪ್ಯೂಟರ್ ಬಂದು ಕುತ್ಕೊಳ್ತದೆ, ರೆಪ್ಲಿಕೇಟ್ ಆಗ್ತಾನೇ ಹೋಗ್ತದೆ. ಅದರಿಂದ ಏನಾಗ್ತದೆ, ನಮ್ಗೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ವರ್ಕಿಂಗ್ ಏರಿಯಾ ಅದು ಕ್ಯಾಪ್ಚರ್ ಮಾಡಾಕ್ಬಿಡ್ತದೆ. Ransomware is a type of malware that targets users' data, either blocks the user from accessing their own data or threatens to publish personal data online and demands ransom payment. ಓಕೆ, ransomware ಅಂದರೆ ಆ ಟೈಪಲ್ಲಿ ಯೂಸರ್ಸ್ ಡೇಟಾ ಆದಮೇಲೆ ಟಾರ್ಗೆಟ್ ಮಾಡುತ್ತೆ. ನಿಮ್ಮ ಫೋಟೋ ಅಥವಾ ನಿಮ್ಮ ಹತ್ರ ಇರೋ ಕೆಲವೊಂದು ಇನ್ಫಾರ್ಮೇಷನನ್ನು ಅದು ತೆಗೆದುಕೊಂಡು ಅದನ್ನು ಬ್ಲಾಕ್ ಮಾಡಿ ಅಥವಾ ಅದನ್ನು ಪಬ್ಲಿಷ್ ಮಾಡ್ತೀನಿ ಅಂತ ಹೆದರಿಸುವಂಥವ್ರು ಇರ್ತಾರೆ. ಅದನ್ನು ಆ ಟೈಪ್ ಅವ್ರು ಮಾಡಿದಿದ್ರೆ ಅದಕ್ಕೆ ರ್ಯಾನ್ಸಮ್ ವೇರ್ ಅಂತಾರೆ. ಬ್ಲಾಕ್ಸ್ ಆಕ್ಸೆಸ್, ಸಮ್ ರ್ಯಾನ್ಸಮ್ ವೇರ್ ಸಿಂಪ್ಲಿ ಬ್ಲಾಕ್ಸ್ ಆಕ್ಸೆಸ್ ಟು ಯುವರ್ ಡೇಟಾ, ಪ್ರಿವೆಂಟಿಂಗ್ ಯು ಫ್ರಮ್ ಯೂಸಿಂಗ್ ಯುವರ್ ಓನ್ ಫೈಲ್. ನಿಮ್ಮದೇ ಡೇಟಾ ನೀವು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಫೋಲ್ಡರ್ ಡಬಲ್ ಕ್ಲಿಕ್ ಮಾಡಿದ್ರೆ ಡಬಲ್ ಕ್ಲಿಕ್ಕೇ ಆಗೋದಿಲ್ಲ, ಆ ಟೈಪಲ್ಲಿ ಆಗಿಬಿಡ್ತದೆ. ಸೊ ಬ್ಲಾಕ್ಸ್ ಆಕ್ಸೆಸ್. ಎನ್ಕ್ರಿಪ್ಟ್ಸ್ ಡೇಟಾ, ಅದರ್ಸ್ ಎನ್ಕ್ರಿಪ್ಟ್ ಡೇಟಾ, ಮೇಕಿಂಗ್ ಇಟ್ ವೆರಿ ಡಿಫಿಕಲ್ಟ್ ಟು ಆರ್ ಇಂಪಾಸಿಬಲ್ ಟು ಆಕ್ಸೆಸ್ ವಿದೌಟ್ ದ ಡಿಕ್ರಿಪ್ಷನ್ ಕೀ. ಅಂದರೆ ನಿಮ್ಮ ಡೇಟಾ ತೆಗೆದುಕೊಂಡು ಅದನ್ನು ಎನ್ಕ್ರಿಪ್ಟ್ ಇರ್ತದೆ. ಎನ್ಕ್ರಿಪ್ಟ್ ಅಂತ ಹೇಳಿದ್ರೆ ಬೇರೆ ಫಾರ್ಮೆಟಲ್ಲಿ ಚೇಂಜ್ ಆಗಿಬಿಡ್ತದೆ. ಅದನ್ನು ಡಿಕ್ರಿಪ್ಟ್ ಮಾಡದೇ ಇದ್ರೆ ನಮ್ಗೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಡಿಕ್ರಿಪ್ಷನ್ ಕೀ ನಮ್ಮ ಹತ್ರ ಇರೋದಿಲ್ಲ. ಆ ಟೈಪು ಪ್ರಾಬ್ಲಮ್ಸ್ ಆಗ್ಬೋದು. ಆ್ಯಂಡ್ ದ ಅಟ್ಯಾಕರ್ ಡಿಮಾಂಡ್ಸ್ ರ್ಯಾನ್ಸಮ್ ಪೇಮೆಂಟ್ ಆಫನ್ ಇನ್ ಕ್ರಿಪ್ಟೋ ಕರೆನ್ಸಿ ಟು ರಿಸ್ಟೋರ್ ಆಕ್ಸೆಸ್ ಟು ಯುವರ್ ಡೇಟಾ. ನಿಮ್ಮ ಡೇಟಾ ಬೇಕು ಅಂದರೆ ತನಗಿಷ್ಟು ಅಮೌಂಟ್ ಹಾಕಬೇಕು ಅಂತ ಹೇಳೋದೆಲ್ಲ ಅಟ್ಯಾಕರ್ ಹೇಳ್ಬೋದು, ಆ ಟೈಪಲ್ಲಿ ಹೇಳ್ತೇವೆ. ರಿಯಲ್ ವರ್ಲ್ಡ್ ಎಕ್ಸಾಂಪಲ್, ಇನ್ May 2017, OneCry ransomware infected almost 2 lakh computers across 150 countries. It encrypted data and demanded ransom payments in Bitcoin cryptocurrency. ಓಕೆ, ಬಿಟ್ಕಾಯಿನ್ ರೂಪದಲ್ಲಿ ದುಡ್ಡು ಕೊಡುವ ಹಾಗೆ ಕೇಳಿದ್ದಿತ್ತು. ಆವಾಗ 2017 ಅದೊಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ದಿದೆ. Next, Trojan. A Trojan is a malware that looks like a legitimate software. Once it tricks a user into installing it, it acts like a virus or worm. However, a Trojan has unique characteristics that set it apart. ನೋಡ್ರಿ, ಟ್ರೋಜನ್ ಅಂತ ಹೇಳಿದ್ರೆ ಮಾಲ್ವೇರೆಯ, ಆದರೆ ವೈರಸ್ ಟೈಪೆಯ. ಆದರೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ನೀವೇನಾದರೂ ಅದನ್ನು ಇನ್ಸ್ಟಾಲ್ ಮಾಡಿಬಿಟ್ರೆ ಬೈ ಮಿಸ್ಟೇಕ್, ಆವಾಗ ನಿಮ್ಮ ಕಂಪ್ಯೂಟರ್ಲೇ ಕೂತ್ಕೊಂಡು ಕಂಪ್ಯೂಟರ್ ಸ್ಲೋ ಮಾಡ್ತದೆ. ನೋಡ್ರಿ ಏನೇನು ಮಾಡ್ತದೆ,
Disguised appearance. Trojan appear as harmless or useful software to trick users into installing them. No self-replication. Unlike viruses, Trojans do not self-replicate or infect other files on their own. User interaction. Trojans spread through user actions like opening email attachments or downloading files from the internet. ಓಕೆ, ಇಂಟರ್ನೆಟ್ಟಲ್ಲಿ ಬಂದಿದ್ದಿರ್ತದೆ, ನೀವೇನಾದರೂ ಅದನ್ನು ಡೌನ್ಲೋಡ್ ಮಾಡಿದ್ರೆ, ಅದನ್ನು ಓಪನ್ ಮಾಡಿದ್ರೆ ಆವಾಗಷ್ಟೇ ಅದು ಎಫೆಕ್ಟ್ ಮಾಡ್ತದೆ. ಬ್ಯಾಕ್ ಡೋರ್ ಆಕ್ಸೆಸ್. ಸಮ್ ಟ್ರೋಜನ್ಸ್ ಕ್ರಿಯೇಟ್ ಬ್ಯಾಕ್ ಡೋರ್ಸ್ ಟು ಗಿವ್ ಮೆಲಿಷಿಯಸ್ ಯೂಸರ್ಸ್ ಅನ್ಅಥರೈಸ್ಡ್ ಆಕ್ಸೆಸ್ ಟು ದಿ ಸಿಸ್ಟಮ್. ಕೆಲವೊಂದು ಟ್ರೋಜನ್ಸ್ ಏನು ಮಾಡ್ತವೆ, ನಿಮ್ಮ ಕಂಪ್ಯೂಟರ್ ಬಂದು ಕೂತ್ಕೊಳ್ತವೆ. ಅವಾಗ ಹ್ಯಾಕರು ನಿಮ್ಮ ಕಂಪ್ಯೂಟರ್ಲಿ ಏನು ಡೇಟಾ ಇದೆ ಅಂತ ಹೇಳೋದನ್ನು ನೋಡ್ಬೋದು, ಅಥವಾ ಅವರು ನಿಮ್ಮ ಕಂಪ್ಯೂಟರ್ದನ್ನು ಆಕ್ಸೆಸ್ ಮಾಡಿ ನಿಮ್ಮ ಫೈಲಲ್ಲಿ ಇರೋದನ್ನೆಲ್ಲ ಡೇಟಾ ನೋಡ್ಬೋದು. ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ಟ್ರೋಜನ್ಸಲ್ಲಿ ಮಾಡ್ತದೆ. ಅದಕ್ಕಾಗಿ ಟ್ರೋಜನ್ ಈಸ್ ಒನ್ ಟೈಪ್ ಆಫ್ ಸಾಫ್ಟ್ವೇರ್ ಅಂತೇವೆ. ಇಟ್ ಈಸ್ ಒನ್ ಟೈಪ್ ಆಫ್ ಸಾಫ್ಟ್ವೇರ್, ಬಟ್ ಇಟ್ ಇನ್ ದಿ ಬ್ಯಾಕ್ಗ್ರೌಂಡ್ ಇಟ್ ವಿಲ್ ಬಿ ಲೈಕ್ ಜಸ್ಟ್ ಲೈಕ್ ಒಂದು ಕ್ಯಾಮ್ರಾ ಇದ್ದಂಗೆ ಕೂತ್ಕೊಳ್ತದೆ. ಮತ್ತು ನೀವೇನು ಮಾಡ್ತೀರಿ ಅದೆಲ್ಲ ರೆಕಾರ್ಡ್ ಮಾಡಿ ಹ್ಯಾಕರ್ಸಿಗೆ ಕಳಿಸುವಂಥ ತಾಕತ್ ಅದಕ್ಕೆ ಇರ್ತದೆ. ಓಕೆ, ದಟ್ಸ್ ವೈ ಇಟ್ಸ್ ಲಿಟ್ಲ್ ಬಿಟ್ ಇದನ್ನು ಮಿಲಿಟ್ರಿ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಬೇರೆ ಕಂಟ್ರಿ ಮಿಲಿಟ್ರಿ ಅವರೆಲ್ಲ ಇದನ್ನು ಟ್ರೋಜನ್ಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಸ್ಪೈವೇರ್. ವಾಟ್ ಈಸ್ ಸ್ಪೈವೇರ್? Spyware is a type of malware that spies on a person or organization by gathering information about them without the knowledge of the user. ಓಕೆ, ಇದನ್ನು ಒಂದು ಟೈಪ್ ಟ್ರೋಜನ್ಸ್ ಇದ್ದಾಗೆ ಸ್ಪೈವೇರ್. ಓಕೆ, ಮಿಲಿಟ್ರಿ ಅಥವಾ ಕೆಲವು ಇನ್ಫಾರ್ಮೇಷನ್ ಎಲ್ಲ ಕದಿಲಿಕ್ಕೆ ಇದನ್ನು ಬೇರೆ ಕಂಟ್ರಿಲೆಲ್ಲ ಯೂಸ್ ಮಾಡ್ತಾರೆ. Spyware is a type of malware that spies on a person or organization by gathering information about them without the knowledge of the user. ಅವನಿಗೆ ಗೊತ್ತಿಲ್ಲದೆ ಅವನು ಏನು ಮಾಡ್ತಾನೆ ಆ ಇನ್ಫಾರ್ಮೇಷನ್ ಕದಿಯುವಂಥ ಮೆಥಡ್. ಹೌ ಇಟ್ ವರ್ಕ್ಸ್? ರೆಕಾರ್ಡ್ಸ್ ಯೂಸರ್ ಆಕ್ಟಿವಿಟೀಸ್ ಆ್ಯಂಡ್ ಡೇಟಾ. ನೋಡ್ರಿ, ಒಂದು ಮನೆ ರೆಕಾರ್ಡರ್ ಬಂದು ಕೂತ್ಕೊಳ್ತದೆ ನಿಮ್ಮ ಕಂಪ್ಯೂಟರ್, ನೀವೇನು ಮಾಡ್ತೀರಿ ಅದೆಲ್ಲ ನೋಡ್ತದೆ. ಸೆಂಡ್ಸ್ ಕಲೆಕ್ಟೆಡ್ ಇನ್ಫಾರ್ಮೇಷನ್ ಟು ಎನ್ ಎಕ್ಸ್ಟರ್ನಲ್ ಎಂಟಿಟಿ. ಬೇರೆ ಯಾರಿಗೋ ನಿಮ್ಮ ಇನ್ಫಾರ್ಮೇಷನನ್ನು ಕಳಿಸ್ತದೆ. ವರ್ಕ್ಸ್ ವಿದೌಟ್ ಯೂಸರ್ ಕನ್ಸೆಂಟ್ ಆರ್ ನಾಲೆಜ್. ನೀವೇನು ಹೇಳದೇ ಇದ್ರೂ ಆಟೋಮೆಟಿಕ್ ಆಗ್ತಾನೆ ಇರ್ತದೆ. ಟ್ರ್ಯಾಕ್ಸ್ ಇಂಟರ್ನೆಟ್ ಯೂಸೇಜ್ ಡೇಟಾ. Spyware usually tracks internet usage data and sells it to advertisers for profit, violating user privacy. ಓಕೆ, ಸ್ಪೈವೇರ್ ನಾರ್ಮಲಿ ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ಲಿ ಏನೇನು ಮಾಡ್ತೀರಿ, ನೀವು ಏನು ವರ್ಕ್ ಮಾಡ್ತಾ ಇದ್ದೀರಿ ಅದನ್ನು ಗೊತ್ತಾಗಲಿಕ್ಕೆಲ್ಲ ಸ್ಪೈವೇರ್ ಯೂಸ್ ಮಾಡ್ತಾರೆ. ನಾರ್ಮಲಿ ಒಳ್ಳೆ ಇಂಟೆನ್ಷನಿಗೆ ಯೂಸ್ ಮಾಡ್ತಾರೆ, ಕೆಟ್ಟ ಇಂಟೆನ್ಷನಿಗೆ ಯೂಸ್ ಮಾಡ್ತಾರೆ. ಮೇ ಬಿ ಈಗ ಗೂಗಲ್ ಏನು ಮಾಡ್ತದೆ, ನೀವೇನು ಮಾಡ್ತದೆ ಅದನ್ನು ಟ್ರ್ಯಾಕ್ ಇಡ್ತದೆ. ಓಕೆ, ಅದಕ್ಕೂ ಅವ್ರು ಸ್ಪೈವೇರ್ ಯೂಸ್ ಮಾಡ್ತಾರೆ. ನೀವು ಟ್ರ್ಯಾಕ್ ಇಡ್ತದೆ ಮತ್ತು ನಿಮಗೆ ಅದನ್ನು ಬೇರೆ ಬೇರೆ ಅದನ್ನು ಸಜೆಸ್ಟ್ ಮಾಡ್ತದೆ. ಕರೆಕ್ಟ್, ಅಮೆಝಾನು ಹಾಗೆ ಮಾಡ್ತದೆ. ನೀವೇನು ನೋಡ್ತಾ ಇದ್ದೀರಿ ಅದನ್ನು ನೀವು ಟ್ರ್ಯಾಕ್ ಇಡ್ತದೆ ಮತ್ತು ಅದ್ರ ಬಗ್ಗೆ ಮತ್ತೆ ಬೇರೆ ಬೇರೆ ಸಜೆಷನ್ ಮಾಡ್ತದೆ. ಅಂದರೆ ನಿಮ್ಮ ಯೂಸರ್ ಇನ್ಫಾರ್ಮೇಷನನ್ನು ಅವರು ನೋಡ್ತಾ ಇದ್ದಾರೆ ಅಂತಾಯ್ತು. ಆಡ್ವೇರ್ ಆ್ಯಂಡ್ ಕೀ ಲಾಗರ್ಸ್ ಅಂತಲೇ. Adware is malware created to generate revenue for its developer. It displays online advertisements using pop-ups, web pages, or installation screen. Once it infects many systems, it generates revenue by displaying ads or using pay-per-click mechanism. Notary, adware. It is a malware created to generate revenue. Revenue generate ಮಾಡಲಿಕ್ಕೆ ಇದ್ದಿದ್ದು. ಅಂದರೆ ಈಗ ಅಡ್ವರ್ಟೈಸ್ಮೆಂಟ್ಸಿಗೆ ಏನಾದರೂ ಒಂದು $1 ಇದೆ ಅಂತ ಹೇಳಿದ್ರೆ, ಓಕೆ, ಅಡ್ವರ್ಟೈಸ್ಮೆಂಟ್ಸನ್ನು ನೀವು ಕ್ಲಿಕ್ ಮಾಡಿ ನೋಡ್ತೀರಿ ಅಂತ ಹೇಳಿದ್ರೆ ಅವರಿಗೆ $1 ಅವ್ರ ಬ್ಯಾಂಕಿಗೆ ಅಥವಾ ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಿ ಹೋಗುವ ಹಾಗೆ ಆ ಟೈಪಲ್ಲಿ ಬರೆದಿದ್ದಿರ್ತದೆ. ಅದಕ್ಕೆ ನಾವು ಆಡ್ವೇರ್ ಅಂತ ಹೇಳ್ತೇವೆ. ಕೀ ಲಾಗರ್ಸ್. ಎ ಕೀ ಲಾಗರ್ ಕ್ಯಾನ್ ಬಿ ಮಾಲ್ವೇರ್ ಆರ್ ಹಾರ್ಡ್ವೇರ್. ಇಟ್ಸ್ ಮೇನ್ ಪರ್ಪಸ್ ಇಸ್ ಟು ರೆಕಾರ್ಡ್ ದ ಕೀಸ್ ಪ್ರೆಸ್ಡ್ ಬೈ ಯೂಸರ್ ಆನ್ ದ ಕೀಬೋರ್ಡ್. ನೋಡ್ರಿ, ಪಾಸ್ವರ್ಡ್ ಎಲ್ಲ ರೆಕಾರ್ಡ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡಬಹುದು. It makes logs of keyboard usage and may send it to an external entity, revealing sensitive information like passwords and private conversations. Key loggers ಅಂತ ಹೇಳೋದನ್ನು ಯೂಸ್ ಮಾಡ್ತಾರೆ ಹೆಚ್ಚಾಗಿ. ಓಕೆ, ನೀವು ಏನು ಕೀಸನ್ನು ಟೈಪ್ ಮಾಡಿದಿರಿ ನೋಡಲಿಕ್ಕೆ. ನೆಕ್ಸ್ಟ್, ಪ್ರೊಟೆಕ್ಷನ್ ಟಿಪ್. ಯೂಸ್ ಎ ವರ್ಚುವಲ್ ಕೀಬೋರ್ಡ್ ವೈಲ್ ಸೈನಿಂಗ್ ಇನ್ ಟು ಯುವರ್ ಆನ್ಲೈನ್ ಅಕೌಂಟ್ಸ್ ಫ್ರಾಮ್ ಎನ್ ಅನ್ನೋನ್ ಕಂಪ್ಯೂಟರ್ ಟು ಅವಾಯ್ಡ್ ಪಾಸ್ವರ್ಡ್ ಲೀಕ್ಸ್ ಬೈ ಕೀ ಲಾಗರ್ಸ್. ಅಂದರೆ ನೀವು ಕೀಸ್ ಒತ್ತಿದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ವರ್ಚುವಲ್ ಕೀಬೋರ್ಡ್, ಅದಕ್ಕಾಗಿ ಬ್ಯಾಂಕಿಂಗ್ ಆ್ಯಪಲ್ಲೆಲ್ಲ ವರ್ಚುವಲ್ ಕೀಬೋರ್ಡ್ ಕೊಟ್ಟಿದ್ದಿರ್ತದೆ. ನೀವು ವರ್ಚುವಲ್ ಕೀಬೋರ್ಡನ್ನು ಯೂಸ್ ಮಾಡಿದಿದ್ರೆ ಪಾಸ್ವರ್ಡ್ ಹೊಡಿಲಿಕ್ಕೆ ಅದು ಗೊತ್ತಾಗೋದಿಲ್ಲ ಕೀ ಲಾಗರ್ಸ್ ಇದ್ದರೆ. ಓಕೆ, ಅದ್ರ ಬಗ್ಗೆ ನೀವು ಕೇರ್ ತೆಗೆದುಕೊಳ್ಬೋದು.
On-screen versus online virtual keyboard. On-screen keyboard uses fixed QWERTY key layout that remains the same every time. This fixed layout can be exploited by sophisticated keylogger software to record your keystrokes. On-screen keyboard ನೋಡ್ರಿ, on-screen keyboard ಏನು ಮಾಡ್ತದೆ, ಒಂದು ಕೀ ಲೇಔಟ್ QWERTY ಕೀ ಲೇಔಟ್ ಕೊಡ್ತದೆ. ಈ ಫಿಕ್ಸ್ಡ್ ಕೀ ಲೇಔಟ್ ಇರೋದ್ರಿಂದನೇ ಕೀ ಲಾಗರ್ ಏನು ಮಾಡ್ತದೆ, ನಿಮ್ಮ ಕೀ ಸ್ಟ್ರೋಕನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. The names on-screen and virtual keyboard refer to a software-based keyboards and are sometimes used interchangeably. However, there exists a notable difference between them in terms of security. ನೋಡ್ರಿ, ಆನ್-ಸ್ಕ್ರೀನ್ ಕೀಬೋರ್ಡ್ ಏನಿರ್ತದೆ ಒಂದೇ ಮೆಥಡ್ ಯೂಸ್ ಮಾಡ್ತದೆ, QWERTY ಲೇಔಟ್ ಇರ್ತದೆ, ಅದಕ್ಕಾಗಿ ಅದನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗ್ತದೆ ಕೀ ಲಾಗರ್ ಇಂದ ಅಂತ. ಆದರೆ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ಏನು ಮಾಡ್ತದೆ, randomizes the key layout every time it is used. ನೋಡ್ರಿ, ಎವ್ರಿ ಟೈಮ್ ಬೇರೆ ಬೇರೆ ಟೈಪಲ್ಲಿ ಇರ್ತದೆ. ದಿಸ್ ಮೇಕ್ಸ್ ಇಟ್ ವೆರಿ ಡಿಫಿಕಲ್ಟ್ ಫಾರ್ ಕೀಲಾಗರ್ ಸಾಫ್ಟ್ವೇರ್ ಟು ನೋ ಆರ್ ರೆಕಾರ್ಡ್ ದ ಕೀಸ್ ಪ್ರೆಸ್ಡ್ ಬೈ ದ ಯೂಸರ್, ಪ್ರೊವೈಡಿಂಗ್ ಬೆಟರ್ ಸೆಕ್ಯೂರಿಟಿ. ಓಕೆ, ಅದೇ ಡಿಫ್ರೆನ್ಸ್ ಆನ್ಲೈನ್ ವರ್ಚುವಲ್ ಕೀಬೋರ್ಡಿಗೆ ಮತ್ತು ಆನ್ ಸ್ಕ್ರೀನ್ ಕೀಬೋರ್ಡಿಗೆ. ದ ರ್ಯಾಂಡಮೈಸ್ಡ್ ಲೇಔಟ್ ಆಫ್ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ಪ್ರೊವೈಡ್ಸ್ ಎನ್ ಎಕ್ಸ್ಟ್ರಾ ಲೇಯರ್ ಆಫ್ ಸೆಕ್ಯೂರಿಟಿ against key logging attacks, making them safer for entering sensitive information. Okay, randomized keyboard ಇರೋದ್ರಿಂದ ನೀವು ಎಷ್ಟು ಬೇಕಾದ್ರೂ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗಲಿಕ್ಕಿಲ್ಲ, ಯಾಕಂದರೆ ಎವ್ರಿ ಟೈಮ್ ನೀವು ಕೀಬೋರ್ಡ್ ತೆಗೆದುಕೊಂಡಾಗ ಬೇರೆ ಬೇರೆ ಲೇಔಟ್ ಬರ್ತದೆ. ಮೋಡ್ಸ್ ಆಫ್ malware distribution. Understanding how malware spreads helps us protect our system better. Here are the 4 main ways malware can infect your computer. ನಿಮ್ಮ ಕಂಪ್ಯೂಟರ್ ಮ್ಯಾಲ್ವೇರ್ ಬರೋದು ಹೇಗೆ, ನಿಮ್ಮ ಕಂಪ್ಯೂಟ್ರಲ್ಲಿ ವೈರಸ್ ಇರ್ಬೋದು, ವರ್ಮ್ಸ್ ಇರ್ಬೋದು, ಟ್ರೋಜನ್ಸ್ ಇರ್ಬೋದು, ಸ್ಪೈವೇರ್ಸ್ ಇರ್ಬೋದು, ಹೇಗೆ ಬರ್ಬೋದು. ಡೌನ್ಲೋಡೆಡ್ ಫ್ರಮ್ ಇಂಟರ್ನೆಟ್. ಮೋಸ್ಟ್ ಆಫ್ ದಿ ಟೈಮ್ malware is unintentionally downloaded into the hard drive of a computer by the user while downloading other files or software. ಓಕೆ, ಬೇರೆ ಸಾಫ್ಟ್ವೇರ್ ಅಥವಾ ಇದನ್ನು ಡೌನ್ಲೋಡ್ ಮಾಡ್ಬೇಕಾದ್ರೆ ಇದೂ ಸಂಗಡ ಬರ್ಬೋದು. ಸ್ಪ್ಯಾಮ್ ಇಮೇಲ್. ವಿ ಆಫನ್ ರಿಸೀವ್ ಅನ್ಸೊಲಿಸಿಟೆಡ್ ಇಮೇಲ್ಸ್ with embedded hyperlinks or attachment file. These links or attached files can contain malware. Removable storage devices. Replicating malware targets removable storage media like pen drive, SD card, music player and mobile phone, infecting them and spreading it to other systems. Okay, ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಪೆನ್ ಡ್ರೈವ್ ಅಲ್ಲಿ ಆದ್ರೆ ಏನಾಗ್ತದೆ, ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ಗೆ ಈಸಿಯಾಗಿ ಹೋಗ್ಬೋದು. ಒಂದು ಕಂಪ್ಯೂಟರ್ ನೀವು ಪೆನ್ ಡ್ರೈವ್ ಹಾಕಿದ್ದು ಮತ್ತೊಂದು ಕಂಪ್ಯೂಟರ್ಗೆ ತಂದು ಹಾಕಿದ್ರೆ. ನೆಟ್ವರ್ಕ್ ಪ್ರೊಪಗೇಷನ್. ಸಮ್ ಮ್ಯಾಲ್ವೇರ್ ಲೈಕ್ ವರ್ಮ್ಸ್ ಹ್ಯಾವ್ ದ ಎಬಿಲಿಟಿ ಟು ಪ್ರೊಪಗೇಟ್ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಥ್ರೂ ಎ ನೆಟ್ವರ್ಕ್ ಕನೆಕ್ಷನ್ ಆಟೋಮ್ಯಾಟಿಕ್ಲಿ. ಓಕೆ, ಕೆಲವೊಂದು ಮ್ಯಾಲ್ವೇರ್ ಏನು ಮಾಡ್ತದೆ, ಆಟೋಮ್ಯಾಟಿಕ್ಲಿ ಅದು ರೆಪ್ಲಿಕೇಟ್ ಆಗುವಂಥ ಕಾನ್ಸೆಪ್ಟು ಇರ್ತದೆ, ಅದರಿಂದನೂ ಪ್ರಾಬ್ಲಮ್ಸ್ ಆಗ್ತವೆ. 4 ಮೆಥಡಲ್ಲಿ ವೈರಸ್ ಬರ್ಬೋದು ಅಂತ ಹೇಳ್ತೇವೆ. ಕ್ವಶನ್ನು ಕೇಳಬಹುದು. ಮೋಡ್ಸ್ ಆಫ್ malware distribution. What are the modes of malware distribution? Downloaded from internet, spam email, removable storage device ಯೂಸ್ ಮಾಡೋದು, CD ಅಥವಾ SD ಕಾರ್ಡ್ ಅಥವಾ ಪೆನ್ ಡ್ರೈವ್. ನೆಟ್ವರ್ಕ್ ಪ್ರೊಪಗೇಷನ್. ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ ನೆಟ್ವರ್ಕಲ್ಲಿ ಕನೆಕ್ಟ್ ಮಾಡಿದಾಗಲೂ ಆ ಪ್ರಾಬ್ಲಮ್ ಆಗ್ಬೋದು. ಸ್ಟೇ ಸೇಫ್ ಆನ್ಲೈನ್. ಆನ್ಲೈನಲ್ಲಿ ಸೇಫ್ ಇರ್ಲಿಕ್ಕೆ ಏನೇನು ಮಾಡಬೇಕು? ಸೊ ವಾಟ್ ಆರ್ ದಿ ಟೂಲ್ಸ್ ಟು ಸ್ಟೇ safe on the online? Okay, use antivirus software. Install reliable antivirus software and keep it updated to protect against the latest threats. Okay, ನೀವು Windows 11 ಎಲ್ಲ ಯೂಸ್ ಮಾಡಿದ್ರೆ ಲೇಟೆಸ್ಟ್ ಆಗಿ ಆಟೋಮೆಟಿಕ್ಲಿ ಅದರಲ್ಲೆಲ್ಲ ನಿಮ್ಮ ವೈರಸ್ಸನ್ನು ಡಿಟೆಕ್ಟ್ ಮಾಡಲಿಕ್ಕೆ ಸಾಫ್ಟ್ವೇರ್ಸ್ ಇದ್ದಾವೆ, ಅದೇ ಡಿಟೆಕ್ಟ್ ಮಾಡ್ತದೆ. ನಾವು ಡಿಪೆಂಡರ್ಸ್ ಅಂತೇವೆ, ಡಿಪೆಂಡರ್ ಸಾಫ್ಟ್ವೇರ್, ಫೈರ್ ವಾಲ್ಸ್ ಅಂತೇವೆ, ಅವೆಲ್ಲ ಇರ್ತದೆ. ಅದಕ್ಕಾಗಿ ನೀವು ಆಂಟಿವೈರಸ್ ಹಾಕ್ಕೊಂಡಂಗೆ ಆಗ್ತದೆ. Be careful with downloads. Only download files and software from trusted sources. Avoid clicking on suspicious links. ಇನ್ನೇನು ಲಿಂಕನ್ನು ಕ್ಲಿಕ್ ಮಾಡಬಾರ್ದು. ಯಾವ್ದು ನಿಮ್ಗೆ ಗೊತ್ತಿದೆ ಅದಷ್ಟೇ ಡೌನ್ಲೋಡ್ ಮಾಡಬೇಕು, ಇಲ್ಲದಿದ್ರೆ ಡಿಲೀಟ್ ಮಾಡಿ ಹಾಕಬೇಕು. ಚೆಕ್ ಇಮೇಲ್ಸ್ ಕೇರ್ಫುಲಿ. ಡೋಂಟ್ ಓಪನ್ ಅಟ್ಯಾಚ್ಮೆಂಟ್ಸ್ ಆರ್ ಕ್ಲಿಕ್ ಲಿಂಕ್ಸ್ ಇನ್ ಇಮೇಲ್ಸ್ ಫ್ರಮ್ ಅನ್ನೋನ್ ಸೆಂಡರ್ಸ್. ವೆರಿಫೈ ಬಿಫೋರ್ ಓಪನಿಂಗ್ ಇಟ್. ಓಕೆ, ಅದಕ್ಕಾಗಿ ನೀವು ಇಮೇಲೆಲ್ಲ ಏನಾಗ್ತದೆ, ಸ್ಪ್ಯಾಮ್ ಅಂತ ಹೇಳಿ ಕೊಟ್ಟಿದ್ದಿರ್ತದೆ. ಅದಕ್ಕಾಗಿ ಅವ್ರೇನಾದರೂ ಅದನ್ನು ಸಸ್ಪಿಷಿಯಸ್ ಅಂತ ಹೇಳಿದ್ರೆ ಅದನ್ನು ಸ್ಪ್ಯಾಮ್ ಫೋಲ್ಡರಲ್ಲಿ ಹಾಕಿದ್ದಿರ್ತದೆ. ಅದಕ್ಕಾಗಿ ನೀವು ಅದನ್ನು ಓಪನ್ ಮಾಡಬೇಕು ಅಂದರೆ ಕೇರ್ ತೆಗೆದುಕೊಳ್ಬೇಕು. ಸ್ಕ್ಯಾನ್ ಎಕ್ಸ್ಟರ್ನಲ್ ಡಿವೈಸಸ್. ಆಲ್ವೇಸ್ ಸ್ಕ್ಯಾನ್ ಪೆನ್ ಡ್ರೈವ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೋರೇಜ್ ಡಿವೈಸಸ್ ಬಿಫೋರ್ ಓಪನಿಂಗ್ ಫೈಲ್ಸ್ ಫ್ರಮ್ ದೆಮ್.
Keep software updated. Regularly update your operating system and applications to patch security vulnerabilities ಅಂತ ಹೇಳಿದ್ರೆ ಅಪ್ಡೇಟ್ ಮಾಡ್ತಾ ಇದ್ರೆ ನೀವು ವಿಂಡೋಸ್ 11 ಅಥವಾ ಲಿನಕ್ಸ್ ಹಾಕ್ಕೊಂಡಿದ್ದೀರಿ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಉಳಿದ್ರೆ ನಿಮಗೆ ವೈರಸ್ ಬರೋದು ಕಡಿಮೆ. ಲಿನಕ್ಸಲ್ಲಂತೂ ಬರೋದು ಕಡಿಮೆ, ವಿಂಡೋಸ್ 11ಅಲ್ಲೆಲ್ಲ ನೀವು ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕಾಗ್ತದೆ. ಬ್ಯಾಕಪ್ ಯುವರ್ ಡೇಟಾ. ರೆಗ್ಯುಲರ್ಲಿ ಬ್ಯಾಕಪ್ ಇಂಪಾರ್ಟೆಂಟ್ ಡೇಟಾ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ರ್ಯಾನ್ಸಮ್ವೇರ್ ಆ್ಯಂಡ್ ಅದರ್ ಡೇಟಾ ಲಾಸ್ ಥ್ರೆಟ್ಸ್. ಓಕೆ, ಬ್ಯಾಕಪ್ ಕಂಪ್ಯೂಟ್ರಲ್ಲಿ ಬ್ಯಾಕಪ್ ತೆಗೆಯೋದು ಅಂತ ಹೇಳಿದ್ರೆ ಇನ್ನೊಂದು ಕಾಪಿ ಇಟ್ಕೊಳ್ಳೋದು. ನಿಮ್ಮ ಡೇಟಾ ಏನಿದೆ ಪೆನ್ ಡ್ರೈವಲ್ಲೋ ಬೇರೆ ಹಾರ್ಡ್ ಡಿಸ್ಕಲ್ಲೋ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕಲ್ಲೋ ಒಂದು ಬ್ಯಾಕಪ್ ಇಟ್ಕೊಂಡ್ರೆ ಒಳ್ಳೆಯದು. ಇವೆಲ್ಲ ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡುವಂಥ ಮೆಥಡ್ಸ್ ಅಂತೇವೆ. ನೆಕ್ಸ್ಟ್ ವಿ ವಿಲ್ ಸಿ ಹೌ ವಿ ಕ್ಯಾನ್ ಸೇಫ್ ಗಾರ್ಡ್ ದ ಕಂಪ್ಯೂಟರ್ ಯೂಸಿಂಗ್ ಆಂಟಿವೈರಸ್. ಆಂಟಿವೈರಸ್ ಸಾಫ್ಟ್ವೇರ್ ಯೂಸ್ ಮಾಡಿ ನಾವು ಹೇಗೆ ಸೇಫ್ ಗಾರ್ಡ್ ಮಾಡ್ಬೋದು ಅನ್ನೋದು ನೆಕ್ಸ್ಟ್ ಪಾರ್ಟಲ್ಲಿ ಕೊಟ್ಟಿದ್ದಿದೆ. ಆಂಟಿವೈರಸ್ ಯುವರ್ ಡಿಜಿಟಲ್ ಗಾರ್ಡಿಯನ್ ಅಂತ ಹೇಳಿದ್ದಿದೆ. ಆಂಟಿವೈರಸ್ ಸಾಫ್ಟ್ವೇರ್ ಆಲ್ಸೋ ನೋನ್ ಆಸ್ anti-malware protects your computer from harmful programs. Initially, it focused on detecting and removing viruses. ಅಂದರೆ ಮುಂಚೆ ಏನು ವೈರಸಸ್ ಅಂತ ನಾವು ಫಸ್ಟ್ ಸ್ಟಾರ್ಟ್ ಆಗಿತ್ತು ಅದನ್ನು ಕ್ಲೀನ್ ಮಾಡಲಿಕ್ಕೆ ಆಂಟಿವೈರಸ್ ಸಾಫ್ಟ್ವೇರನ್ನು ಯೂಸ್ ಮಾಡ್ತಿದ್ವಿ. ಅದು ಹೇಗೆ ಮಾಡ್ತಿತ್ತು? ಯೂಸಿಂಗ್ ಸಿಗ್ನೇಚರ್ ಬೇಸ್ಡ್ ಡಿಟೆಕ್ಷನ್ ಸಿಸ್ಟಮ್, ಯೂಸಿಂಗ್ ವೈರಸ್ ಡೆಫಿನೇಷನ್ ಫೈಲ್. ಅಂದರೆ ಹೊಸ ವೈರಸ್ ಬಂದಾಗ ವೈರಸ್ ಡೆಫಿನೇಷನ್ ಫೈಲು ಅಪ್ಲೋಡ್ ಮಾಡ್ಕೊಳ್ತಿತ್ತು ಮತ್ತು ಅದನ್ನು ವೈರಸನ್ನು ಕ್ಲೀನ್ ಮಾಡ್ತಿತ್ತು. ಯಾವುದೇ ಹೊಸ ವೈರಸ್ ಬಂದರೆ ಅದನ್ನು ಹಿಡಿಯುವಂಥ ಕೆಲಸ ಮಾಡ್ತಿತ್ತು. ಆದರೆ VDF ಫೈಲನ್ನು ನಾವು ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕಾಗ್ತಿತ್ತು. ಓಕೆ, ದಟ್ ಈಸ್ ಕ್ರೂಷಿಯಲ್ ಫಾರ್ ಇಫೆಕ್ಟಿವ್ನೆಸ್ ಅಂತ ಹೇಳಿದ್ದಿದೆ. ಅಡ್ವಾನ್ಸ್ ಮ್ಯಾಲ್ವೇರ್ ಐಡೆಂಟಿಫಿಕೇಶನ್. ಸೊ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್. ನ್ಯೂ ಅಪ್ಲಿಕೇಶನ್ಸ್ ರನ್ ಇನ್ ಎ ವರ್ಚುವಲ್ ಎನ್ವೈರ್ಮೆಂಟ್, ಸ್ಯಾಂಡ್ ಬಾಕ್ಸ್ ಅಂತವೆ, ಟು ಅಬ್ಸರ್ವ್ ದ ಬಿಹೇವಿಯರ್ ಅಂಡ್ ಫಾರ್ ಪೊಟೆನ್ಷಿಯಲ್ ಥ್ರೆಟ್ಸ್. ದಿಸ್ ಮೆಥಡ್ ಇಸ್ ಸೇಫ್ ಬಟ್ ಕ್ಯಾನ್ ಬಿ ಸ್ಲೋ. ಓಕೆ, ಯಾವ್ಯಾವುದು ಡಿಟೆಕ್ಷನ್ ಸಿಸ್ಟಮ್ಸ್ ಇದ್ದಾವೆ, ಐಡೆಂಟಿಫಿಕೇಶನ್ ಮಾಡುವಂಥ ಸಿಸ್ಟಮ್. ಫಸ್ಟು ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್, ಸೆಕೆಂಡ್ ಒನ್ ಡೇಟಾ ಮೈನಿಂಗ್ ಟೆಕ್ನಿಕ್, ಥರ್ಡ್ ಒನ್ ಹೆರೋಸ್ಟಿಕ್ಸ್ ಅಂತ ಹೇಳ್ತೇವೆ, ಫೋರ್ತ್ ಒನ್ ರಿಯಲ್ ಟೈಮ್ ಪ್ರೊಟೆಕ್ಷನ್. ಸೊ ಸ್ಯಾಂಡ್ ಬಾಕ್ಸ್ ಡಿಟೆಕ್ಷನ್, ಇಟ್ ಈಸ್ ಎ ನ್ಯೂ ಅಪ್ಲಿಕೇಶನ್ ರನ್ಸ್ ಇನ್ ಎ ವರ್ಚುವಲ್ ಎನ್ವೈರ್ಮೆಂಟ್, ಅದನ್ನೇ ಸ್ಯಾಂಡ್ ಬಾಕ್ಸ್ ಅಂತ ಹೇಳ್ತೇವೆ, ವರ್ಚುವಲಿ ರನ್ ಆಗ್ತದೆ ಅಂತ. ಟು ಅಬ್ಸರ್ವ್ ದ ಬಿಹೇವಿಯರ್ ಫಾರ್ ಪೊಟೆನ್ಷಿಯಲ್ ಥ್ರೆಟ್ಸ್, ದಿಸ್ ಮೆಥಡ್ ಇಸ್ ಸೇಫ್ ಬಟ್ ಕ್ಯಾನ್ ಬಿ ಸ್ಲೋ. ಅಂದರೆ ಸ್ಲೋ ಆಗಿ ವರ್ಕ್ ಆಗ್ತದೆ, ಯಾಕೆಂದ್ರೆ ವರ್ಚುವಲಿ ಅದು ಎನೇಬಲ್ ಆಗಿ ವರ್ಕ್ ಆಗಬೇಕು, ಅದಕ್ಕಾಗಿ ಕಂಪ್ಯೂಟರ್ನ ಸ್ವಲ್ಪ ಸ್ಲೋ ಮಾಡ್ತದೆ ಅಂತ ಹೇಳ್ತೇವೆ. ಡೇಟಾ ಮೈನಿಂಗ್ ಟೆಕ್ನಿಕ್ಸ್, ಕಂಪ್ಯೂಟರ್ಲಿ ಏನಾದರೂ ವೈರಸ್ ಬರ್ತದೆ ಅಂತ ಹೇಳಿದ್ರೆ ನಿಮ್ಮ ಫೈಲನ್ನು ಚೇಂಜಸ್ ಮಾಡ್ತದೆ ಅಂತ ಆಯ್ತು. ಆ ಫೈಲನ್ನು ಫಸ್ಟಿಗೆ ರೆಕಾರ್ಡ್ ಮಾಡಿ ಇಟ್ಕೊಂಡು ಅದ್ರ ನಂಬರ್ ಆಫ್ ಬೈಟ್ಸ್ ಎಷ್ಟಿದ್ದಾವೆ ಅಂತ, ಅದಕ್ಕಿಂತ ಹೆಚ್ಚೇ ಆದರೆ ಅದನ್ನು ವೈರಸ್ ಅಂತ ಹೇಳಿ ನಮಗೆ ಇಂಟಿಮೇಟ್ ಮಾಡ್ತದೆ. ದಟ್ ಇಸ್ ಡೇಟಾ ಮೈನಿಂಗ್ ಟೆಕ್ನಿಕ್ಸ್ ಅಂತೇಳಿ. Then heuristics, compare suspected program code to known viruses in heuristic database to identify potential threats. Okay, suspected program ಏನಿದೆ ಅದನ್ನು ಕಂಪೇರ್ ಮಾಡಿಕೊಂಡು ಅದರಲ್ಲಿ ಡಿಫ್ರೆನ್ಸ್ ಇದ್ದರೆ ಅದು ವೈರಸ್ ಅಂತ ಟ್ರೀಟ್ ಮಾಡ್ತದೆ, ವೈರಸ್ ಅದು ಇನ್ಫೆಕ್ಟ್ ಆಗಿದೆ ಅಂತ. ರಿಯಲ್ ಟೈಮ್ ಪ್ರೊಟೆಕ್ಷನ್, ಆಂಟಿವೈರಸ್ ರನ್ಸ್ ಇನ್ ದ ಬ್ಯಾಕ್ಗ್ರೌಂಡ್ ಮಾನಿಟರಿಂಗ್ ಅಪ್ಲಿಕೇಶನ್ ಫಾರ್ ಸಸ್ಪಿಷಿಯಸ್ ಆಕ್ಟಿವಿಟಿ ವೈಲ್ ದೇ ಆರ್ ಎಕ್ಸಿಕ್ಯೂಟಿಂಗ್ ಇನ್ ಎ ಮೆಮರಿ. ಅಂದರೆ ಮೆಮರಿಯಲ್ಲಿ ಇದು ರೆಕಾರ್ಡೆಡ್ ಇರ್ತದೆ ಅಥವಾ ಮೆಮರಿಯಲ್ಲಿ ರನ್ ಆಗ್ತಾ ಇರ್ತದೆ, ಅದರಿಂದ ನಮಗೆ ವೈರಸ್ ಬಂದಿದ್ದನ್ನು ಹಿಡಿಯುವಂಥ ಕೆಲಸ ಮಾಡಿಸ್ತದೆ ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಸ್ಪ್ಯಾಮ್ ಆ್ಯಂಡ್ ಸೆಕ್ಯೂರ್ ಪ್ರೋಟೋಕಾಲ್. ಸ್ಪ್ಯಾಮ್, ಅನ್ಸಾಲಿಸಿಟೆಡ್ ಡಿಜಿಟಲ್ ಮೆಸೇಜಸ್, ಮೋಸ್ಟ್ ಕಾಮನ್ಲಿ ಇಮೇಲ್ಸ್ ಸೆಂಡ್ ಟು ಎ ಲಾರ್ಜ್ ನಂಬರ್ ಆಫ್ ಯೂಸರ್ಸ್, ಆಫನ್ ಫಾರ್ ಅಡ್ವರ್ಟೈಸಿಂಗ್. ಅದನ್ನು ಸ್ಪ್ಯಾಮ್ ಅಂತ ಹೇಳ್ತೇವೆ. ಈವನ್ ಸ್ಪ್ಯಾಮ್ ಕಾಲು ಬರ್ತಾವೆ ನಮಗೆ, ಫೋನ್ ಕಾಲ್ಸು. ಓಕೆ, ಅನ್ನೋನ್ ಕಾಲರಿಂದ ಬರ್ತಾ ಇರ್ತವೆ. ಸೇಮ್ ವೇದಲ್ಲಿ ಸ್ಪ್ಯಾಮ್ ಇಮೇಲ್ಸ್ ಬರ್ತವೆ. ಓಕೆ, ಅದರಿಂದ ಮೆಸೇಜಸ್ ಬರ್ತವೆ, ಅದರಿಂದ ನಮಗೇನಾಗ್ತದೆ, ಅದು ಅಡ್ವರ್ಟೈಸ್ಮೆಂಟಿಗೆ ಇರ್ಬೋದು ಅಥವಾ ವೈರಸ್ಸನ್ನು ಹರಡ್ಲಿಕ್ಕೂ ಇರ್ಬೋದು ಅಂತೇವೆ. HTTP ವರ್ಸಸ್ HTTPS, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಅಥವಾ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇವೆ, ಅಥವಾ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ಡ್. ಬೋತ್ ಆರ್ ಪ್ರೋಟೋಕಾಲ್ಸ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್ ಓವರ್ ದ ವೆಬ್. ಓಕೆ, ಇದು ಸೆಕ್ಯೂರ್ಡ್ ಅಂತೇವೆ, ಮತ್ತೊಂದು ಸಾದಾ HTTP ಆರ್ HTTPS, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್, ಆಡ್ಸ್ ಎನ್ ಎಸೆನ್ಷಿಯಲ್ ಲೇಯರ್ ಆಫ್ ಸೆಕ್ಯೂರಿಟಿ. ಅದಕ್ಕಾಗಿ ನಾವು ಕೆಲವೊಂದು ಹೊಸ ವೆಬ್ಸೈಟ್ ಎಲ್ಲ ನೋಡಿದ್ರೆ HTTPS ಅಂತ ಇರ್ತದೆ ಈಗೆಲ್ಲ. HTTPS ಅಂದರೆ ಸೆಕ್ಯೂರ್ಡ್ ಅಂತ ಅರ್ಥ. ಬ್ಯಾಂಕಿಂಗ್ ಸೈಟ್ಸ್ ಎಲ್ಲ ನೋಡಿದ್ರೆ ಅಥವಾ ಬ್ಯಾಂಕಿಂಗ್ ಆ್ಯಪ್ ಇದ್ದರೆ HTTPS ಇರ್ತದೆ. ಫೈರ್ವಾಲ್, ಯುವರ್ ನೆಟ್ವರ್ಕ್ಸ್ ಶೀಲ್ಡ್ ಅಂತೇವೆ. ಎ ಫೈರ್ವಾಲ್ ಇಸ್ ಎ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್
that protects a trusted private network from unauthorized access or traffic from external untrusted network. ಫೈರ್ವಾಲ್ ಅಂತ ಹೇಳೋದು ನಮಗೆ ಕಂಪ್ಯೂಟರ್ಲಿ ಸೆಕ್ಯೂರಿಟಿ ಕೊಡುವಂತ ಸಿಸ್ಟಮ್, ಅದಕ್ಕೆ ಫೈರ್ವಾಲ್ ಅಂತ ಹೇಳ್ತಾರೆ. ಫೈರ್ವಾಲ್ ಅಂದ್ರೆ ಈಗ ಬೆಂಕಿ ಬೀಳದೇ ಇರುವಂಗೆ ನೋಡ್ಕೊಳ್ಳುವಂತ ಸಿಸ್ಟಮಿಗೆ ಫೈರ್ವಾಲ್ ಅಂತೀವಿ. ಹಾಗೆಯೇ ವೈರಸ್ ಬರದೇ ಇರುವಂತ ನೋಡ್ಕೊಳ್ಳುವಂತ ಸಿಸ್ಟಮಿಗೆ ಫೈರ್ವಾಲ್ ಅಂತೀವಿ. ಫೈರ್ವಾಲ್ ಇಸ್ ಎ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್ that protects a trusted private network from unauthorized access or traffic from external users ಅಂತವೆ. Network firewall monitors traffic between different networks acting as a barrier. Host-based firewall placed on individual computer to monitor their incoming and outgoing traffic. Host-based firewall ಅಂತವೆ. ಅಂದ್ರೆ ಸರ್ವರ್ ಬೇಸ್ಡ್ ಅಥವಾ ನಮ್ಮ ಕಂಪ್ಯೂಟರ್ ಇದ್ರೆ ಅದರಿಂದ ಕಂಪ್ಯೂಟರ್ ಬೇಸ್ಡ್ ಅದಿದ್ರೆ ಹೋಸ್ಟ್ ಬೇಸ್ಡ್ ಅಂತವೆ. ಇಂಡಿವಿಜುವಲ್ ಕಂಪ್ಯೂಟರ್ನ ಮಾನಿಟರ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಕುಕೀಸ್ ಅಂತವೆ. ಸ್ಮಾಲ್ ಫೈಲ್ಸ್ ಬಿಗ್ ಇಂಪ್ಲಿಕೇಶನ್. ಎ ಕಂಪ್ಯೂಟರ್ ಕುಕಿ ಇಸ್ ಎ ಸ್ಮಾಲ್ ಫೈಲ್ ಸ್ಟೋರ್ಡ್ ಬೈ ಎ ವೆಬ್ಸೈಟ್ ಆನ್ ಯುವರ್ ಕಂಪ್ಯೂಟರ್ ಯೂಸ್ವಲಿ ಟು ಎನ್ಹಾನ್ಸ್ ಬ್ರೌಸಿಂಗ್ ಎಕ್ಸ್ಪೀರಿಯನ್ಸ್. ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವೀಗ ಯಾವ್ದಾದ್ರು ಒಂದು ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಂಪ್ಯೂಟರ್ ಅಲ್ಲಿ ಗೂಗಲ್ ಹೊಡೆದ್ರೆ ತಾನಾಗೆ ಫಸ್ಟಿಗೆ ಸರ್ಚ್ ಬಾರ್ ಬಂದ್ಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಂಪ್ಯೂಟರ್ಲಿ ಅದು ಸ್ಟೋರ್ ಆಗಿದ್ದಿರ್ತದೆ. ಫಸ್ಟ್ ಪೇಜ್, ಗೂಗಲಿನ ಫಸ್ಟ್ ಪೇಜು ಏನು ನಮ್ಗೆ ಎಂಟ್ರೆನ್ಸ್ ಅಲ್ಲಿ ಬರ್ತದೆ ಸ್ಟೋರ್ ಆಗಿದ್ದಿರ್ತದೆ. ಅದನ್ನ ನಾವೇನಂತೇವೆ ಕುಕೀಸ್ ಅಂತ ಹೇಳ್ತೇವೆ. ದ ಟರ್ಮ್ ಕುಕಿ ವಾಸ್ ಡಿರೈವ್ಡ್ ಫ್ರಮ್ ದ ಟರ್ಮ್ ಮ್ಯಾಜಿಕ್ ಕುಕಿ ಯೂಸ್ಡ್ ಬೈ ಯುನಿಕ್ಸ್ ಪ್ರೋಗ್ರಾಮರ್ ಟು ಇಂಡಿಕೇಟ್ ಎ ಪ್ಯಾಕೆಟ್ ಆಫ್ ಡೇಟಾ ದಟ್ ಎ ಪ್ರೋಗ್ರಾಮ್ ರಿಸೀವ್ಸ್ ಅಂಡ್ ಸೆಂಡ್ಸ್ ಇಟ್ ಬ್ಯಾಕ್ ಅನ್ಚೇಂಜ್ಡ್. ಓಕೆ, ಯುನಿಕ್ಸ್ ಪ್ರೋಗ್ರಾಮ್ಸ್ ಅಲ್ಲಿ ಪ್ಯಾಕೆಟ್ ಆಫ್ ಡೇಟಾ ಬಂದ್ಕೊಂಡು ಅದು ಕಳಿಸುವಂಥದ್ದು, ಅಂದ್ರೆ ನಮ್ಮ ನೆಟ್ವರ್ಕ್ ಸರಿ ಇದೆಯೋ ಇಲ್ಲೋ ಅಂತ ನೋಡುವುದು, ಅದನ್ನೆಲ್ಲ ಮಾಡ್ಲಿಕ್ಕೆ ಇದು ಯೂಸ್ ಮಾಡುವಂತ ಇದರಿಂದ ಬಂದಿದ್ದು ಕುಕಿ ಅಂತ ಹೇಳಿ. ಥ್ರೆಡ್ಸ್ ಡ್ಯೂ ಟು ಕುಕೀಸ್. ಸಮ್ malware can disguise as super cookies. Zombie cookies can reappear after deletion. Third party cookies may share user data without consent for advertising or tracking. ಓಕೆ, ಅದನ್ನ ಥ್ರೆಡ್ಸ್ ಅಂತ ಹೇಳ್ತಾರೆ. ಕೆಲವೊಂದು ಸೂಪರ್ ಕುಕೀಸ್, ಜೊಂಬಿ ಕುಕಿ ಅಂತ ಹೇಳೋದು ಡಿಲೀಟ್ ಮಾಡಿದ್ರೂ ಬರ್ತಾನೆ ಇರ್ತದೆ, ಆ ಟೈಪ್ ಇರ್ತವೆ. ಅಥವಾ ಕೆಲವೊಂದು ನಮ್ಮ ಡೇಟಾವನ್ನ ಬೇರೆಯವ್ರಿಗೆ ಕೊಡೋದನ್ನ ಮಾಡ್ತವೆ, ಆ ಟೈಪಲ್ಲಿ ಕುಕೀಸು ಇರ್ತವೆ. ಹ್ಯಾಕರ್ಸ್ ಅಂಡ್ ಕ್ರ್ಯಾಕರ್ಸ್. ಇಂಡಿವಿಜುವಲ್ಸ್ ವಿತ್ ಡೀಪ್ ಕಂಪ್ಯೂಟರ್ ನಾಲೆಜ್ ಹೂ ಫೈಂಡ್ ವಲ್ನರಬಿಲಿಟಿ ಇನ್ ಸಿಸ್ಟಮ್. ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳ್ತೇವೆ. ವೈಟ್ ಹ್ಯಾಟ್ಸ್ ಎಥಿಕಲ್ ಹ್ಯಾಕರ್ಸ್ ಅಂತ ಹೇಳ್ತೇವೆ. ಅಂದ್ರೆ use their skills to find and fix security flaws working to protect systems. White hat hackers ಅಂತ. ಈಗ ಬ್ಯಾಂಕಲ್ಲಿ ನಮ್ದೆಲ್ಲ ಡೇಟಾ ಇರ್ತದೆ, ಆ ಡೇಟಾವನ್ನ ಬೇರೆಯವ್ರಿಗೆ ಸಿಕ್ಕದೇ ಇರುವಂಗೆ ನೋಡ್ಕೊಳ್ಳಿಕ್ಕೆ ಬ್ಯಾಂಕ್ನವರಲ್ಲೂ ಕೆಲವು ಹ್ಯಾಕರ್ಸ್ ಇರ್ತಾರೆ. ಅವರಿಗೆ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ ಡೇಟಾ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇರೋರು ಅಂತ. ವೈಟ್ ಹ್ಯಾಟ್ ಒಳ್ಳೆ ಹ್ಯಾಕರ್ಸ್ ಅನ್ನೋ ಅರ್ಥ. ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಇವರು ಕ್ರ್ಯಾಕರ್ಸ್ ಅಂತ ಹೇಳಿ ಹೇಳಿದ್ದುಂಟು. ಯೂಸ್ ದೇರ್ ನಾಲೆಜ್ ಅನ್ಎಥಿಕಲಿ ಟು ಎಕ್ಸ್ಪ್ಲಾಯ್ಟ್ ಸಿಸ್ಟಮ್ ವಲ್ನರಬಿಲಿಟೀಸ್ ಫಾರ್ ಇಲಿಗಲ್ ಗೇನ್ಸ್ ಅಂತ ಹೇಳಿದ್ರೆ, ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಏನಿದ್ದಾರೆ ನಮ್ಮ ಡೇಟಾವನ್ನು ತೆಗೆದುಕೊಂಡು ಮಿಸ್ಯೂಸ್ ಮಾಡುವಂತ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಏನಿದ್ದಾರೆ ಡೇಂಜರಸ್ ಅಂತ ಹೇಳ್ತೇವೆ. ಗ್ರೇ ಹ್ಯಾಟ್ಸ್ ನ್ಯೂಟ್ರಲ್ ಹ್ಯಾಕರ್ಸ್ ಹೂ ಎಕ್ಸ್ಪ್ಲಾಯ್ಟ್ ವಲ್ನರಬಿಲಿಟೀಸ್ ಫಾರ್ ಚಾಲೆಂಜ್ ಆರ್ ಫನ್, ನಾಟ್ ಮಾನಿಟರಿ ಆರ್ ಪೊಲಿಟಿಕಲ್ ಗೇನ್. ಏನು ಹಾಳು ಮಾಡ್ಲಿಕ್ಕಲ್ಲ, ಸುಮ್ಮನೆ ಮಜಾ ಸಲುವಾಗಿ ಮಾಡೋರು, ಎಂಟರ್ಟೈನ್ಮೆಂಟ್ ಸಲುವಾಗಿ, ಅಂತವರಿಗೆ ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂತಾರೆ. 3 ಟೈಪ್ ಹ್ಯಾಕರ್ಸ್ ಅನ್ನು ನಾವು ಹೇಳ್ಬಹುದು. ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸ್, DOS ಅಂತ. An attacker overloads a resource with illegitimate requests, preventing authorized users from accessing it. This can make websites appear offline. ಅಂದ್ರೆ ಅಟ್ಯಾಕರ್ ಏನ್ ಮಾಡ್ತಾನೆ, ಕೆಲವೊಂದು ರಿಸೋರ್ಸ್ ಲೋಡ್ ಮಾಡಿ ನಮಗೆ ಅದು ಒರಿಜಿನಲ್ ಹಂಗೆ ಕಾಣುವಂಗೆ ಮಾಡ್ತಾನೆ. ಅವಾಗ ನಾವೇನು ತಿಳ್ಕೊಳ್ತೇವೆ, ನಮ್ಮ ಕಂಪ್ಯೂಟರ್ಲೇ ಅದೆಲ್ಲ ವರ್ಕ್ ಆಗ್ತಾ ಇದೆ, ಆದರೆ ಅಥವಾ ನಮ್ಮ ಕಂಪ್ಯೂಟರ್ ಆಫ್ಲೈನಲ್ಲಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ಅವಾಗ ಆಟೋಮೆಟಿಕ್ಲಿ ಅವರು ನಮ್ಮ ಡೇಟಾವನ್ನು ಕದೀತಾರೆ. ಆ ಟೈಪಲ್ಲೂ ಆಗ್ಬೋದು. ಇಂಟ್ರೂಷನ್ಸ್ ಪ್ರಾಬ್ಲಮ್. ಅನ್ಆಥರೈಸ್ಡ್ ಆಕ್ಟಿವಿಟಿ ಆನ್ ಎ ಕಂಪ್ಯೂಟರ್ ನೆಟ್ವರ್ಕ್ ಥ್ರೆಟ್ನಿಂಗ್ ಇಟ್ಸ್ ಸೆಕ್ಯೂರಿಟಿ ಆ್ಯಂಡ್ ಡೇಟಾ ರಿಕ್ವೈರ್ಸ್ ರೋಬಸ್ಟ್ ಸೆಕ್ಯೂರಿಟಿ ಮೆಸರ್ಸ್. ಓಕೆ, ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ ಇವೆಲ್ಲ ಪ್ರಾಬ್ಲಮ್ಸ್ ಇರ್ತವೆ, ಅದಕ್ಕಾಗಿ ಸೆಕ್ಯೂರಿಟಿ ಥ್ರೆಟ್ಸ್ ಇರ್ತವೆ. ನಾವು ಅದ್ರ ಬಗ್ಗೆ ಕೇರ್ ತೆಗೆದುಕೊಳ್ಬೇಕು ಅನ್ನೋದನ್ನ ಹೇಳಿದ್ದಿದೆ. ಇಂಟ್ರೂಷನ್ಸ್ ಟೆಕ್ನಿಕ್. Asymmetric routing. Attackers send intrusion packets through multiple paths to bypass network intrusion sensors and avoid detection. Okay.
ಅಟ್ಯಾಕರ್ ಏನು ಮಾಡ್ತಾನೆ, ಎಸಿಮೆಟ್ರಿಕ್ ರೂಟಿಂಗ್ನಲ್ಲಿ ಬೇರೆ ಬೇರೆ ಪ್ಯಾಕೆಟ್ಸ್ ಕಳಿಸ್ತಾನೆ. ಪ್ಯಾಕೆಟ್ಸ್ ಅಂದರೆ ಡೇಟಾದ ಒಂದು ಸಣ್ಣ ಪಾರ್ಟ್, ಅದನ್ನು ಕಳಿಸ್ತಾನೆ ಮಲ್ಟಿಪಲ್ ಪಾತಲ್ಲಿ. ಮತ್ತೆ ಡಿಟೆಕ್ಷನ್, ತಾನು ಡಿಟೆಕ್ಟ್ ಆಗದೆ ಇರುವಂಗೆ ನೋಡ್ಕೊಳ್ತಾನೆ. ಅವಾಗ ನಾವು ಹ್ಯಾಕರ್ ಯಾರು ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಆ ಟೈಪಲ್ಲಿ ಪ್ರಾಬ್ಲಮ್ ಆಗ್ಬೋದು. ಬಫರ್ ಓವರ್ಫ್ಲೋ ಅಟ್ಯಾಕ್ಸ್. ಅಟ್ಯಾಕರ್ ಓವರ್ರೈಟ್ ಮೆಮರಿ ಏರಿಯಾಸ್ ವಿತ್ ಮೆಲಿಷಿಯಸ್ ಕೋಡ್ which executes when a programming error occurs leading to DOS or unauthorized access. ಓಕೆ, ಅದರಿಂದನೂ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೋದು. ಬಫರ್ ಓವರ್ಫ್ಲೋ ಅಟ್ಯಾಕ್. ಅಟ್ಯಾಕರ್ ಓವರ್ರೈಟ್ ಮೆಮರಿ ಏರಿಯಾ ಅಂದರೆ ಮೆಮರಿ ನಾವು ವರ್ಕ್ ಮಾಡೋ ಏರಿಯಾ, ಅದರಲ್ಲಿ ಇನ್ಫಾರ್ಮೇಷನನ್ನು ಓವರ್ರೈಟ್ ಮಾಡಿ ನಮ್ಗೆ ಅವಾಗ ಪ್ರೋಗ್ರಾಮಿಂಗ್ ಎರರ್ ಬರ್ಬೋದು, ನಮ್ಮ ಅಪ್ಲಿಕೇಶನ್ ವರ್ಕ್ ಆಗದೆ ಇರ್ಬೋದು, ಅಂಥದ್ದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅದರಿಂದ ನಮಗೆ ನೆಟ್ವರ್ಕಲ್ಲಿ ಪ್ರಾಬ್ಲಮ್ ಮಾಡ್ಬೋದು. ಟ್ರಾಫಿಕ್ ಫ್ಲಡಿಂಗ್. Flooding the network intrusion detection system with messages, packets, overwhelmed it and allowing hackers to sneak in undetected. ನೋಡ್ರಿ, ಫ್ಲಡಿಂಗ್ ದ ನೆಟ್ವರ್ಕ್ ಇಂಟ್ರೂಷನ್ ಅಂತ ಹೇಳಿದ್ರೆ ಬೇರೆ ಬೇರೆ ಇನ್ಫಾರ್ಮೇಶನ್ ಕಳಿಸಿ ನೆಟ್ವರ್ಕನ್ನು ಬ್ಯುಸಿ ಇಟ್ಕೊಂಡು ಅಥವಾ ಬ್ಯುಸಿ ಮಾಡಿ ಅದರಿಂದನೂ ಪ್ರಾಬ್ಲಮ್ಸ್ ಮಾಡುವಂಥ ಸಿಸ್ಟಮ್, ಅದಕ್ಕೆ ಟ್ರಾಫಿಕ್ ಫ್ಲಡಿಂಗ್ ಅಂತ ಹೇಳ್ತಾರೆ. ಈ 3 ಇಂಟ್ರೂಷನ್ ಟೆಕ್ನಿಕ್ಸ್ ಅಂತೇಳಿ: ಎಸಿಮೆಟ್ರಿಕ್ ರೌಟಿಂಗ್, ಬಫರ್ ಓವರ್ಫ್ಲೋ ಅಟ್ಯಾಕ್ ಅಂಡ್ ಟ್ರಾಫಿಕ್ ಫ್ಲಡಿಂಗ್. ಸ್ನೂಪಿಂಗ್ ಆ್ಯಂಡ್ ಈವ್ಸ್ ಡ್ರಾಪಿಂಗ್ ಅಂತೇಳಿ. ಸ್ನೂಪಿಂಗ್, ಸೀಕ್ರೆಟ್ಲಿ ಕ್ಯಾಪ್ಚರಿಂಗ್ ಆ್ಯಂಡ್ ಅನಲೈಸಿಂಗ್ ನೆಟ್ವರ್ಕ್ ಟ್ರಾಫಿಕ್. ಇಟ್ ಇನ್ವಾಲ್ವ್ಸ್ ಮಾನಿಟರಿಂಗ್ ಆಲ್ ಡೇಟಾ ಪಾಸಿಂಗ್ ಥ್ರೂ ಕಮ್ಯುನಿಕೇಷನ್ ಚಾನಲ್. ನೀವು ಒಂದು ಕಂಪ್ಯೂಟರ್ ಮತ್ತೊಂದು ಕಂಪ್ಯೂಟರ್ಗೆ ಯಾರಿಗೋ ಕಳಿಸ್ತಾ ಇದ್ದೀರಿ ನೆಟ್ವರ್ಕಲ್ಲಿ, ಅವಾಗ ನೆಟ್ವರ್ಕಲ್ಲಿ ಅದನ್ನು ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳೋದು ಮಾಡ್ಬೋದು ಕೆಲವರು. ಅದನ್ನು ಸ್ನೂಪಿಂಗ್ ಅಂತ ಹೇಳ್ತಾರೆ. ಸೀಕ್ರೆಟ್ಲಿ ಕ್ಯಾಪ್ಚರಿಂಗ್ ಆ್ಯಂಡ್ ಅನಲೈಸಿಂಗ್ ನೆಟ್ವರ್ಕ್ ಟ್ರಾಫಿಕ್. ಇಟ್ ಇನ್ವಾಲ್ವ್ಸ್ ಮಾನಿಟರಿಂಗ್ ಆಲ್ ಡೇಟಾ ಪಾಸಿಂಗ್ ಥ್ರೂ ಕಮ್ಯುನಿಕೇಷನ್ ಚಾನಲ್. ಓಕೆ, ನಿಮ್ಮ ಇಬ್ಬರು ಕಂಪ್ಯೂಟರ್ ನೀವು ಇನ್ಫಾರ್ಮೇಷನನ್ನು ಕಳಿಸ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಯಾರೋ ಆ ಇನ್ಫಾರ್ಮೇಷನನ್ನು ಕದಿಬೋದು, ಅದಕ್ಕೆ ಸ್ನೂಪಿಂಗ್ ಅಂತೇಳಿ. ಈವ್ಸ್ ಡ್ರಾಪಿಂಗ್, unauthorized real-time interruption of private communication, example phone call, instant message over a network, unlike snooping which can store data for later analysis. ಈವ್ಸ್ ಡ್ರಾಪಿಂಗ್ ಅಂತ ಹೇಳ್ತಾರೆ. ಲೈಕ್ ಈಗ ವಾಟ್ಸಪ್ಪಲ್ಲಿ ನಾವೇನೋ ಮೆಸೇಜ್ ಕಳಿಸ್ತೀವಿ, ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಹಾಗೆ ಬೇರೆ ಯಾರಿಗೋ ಕಳಿಸಿದ್ದು ಮೆಸೇಜ್ ಅಥವಾ ಕಾಲು ರೆಕಾರ್ಡು ಆಗ್ತಾ ಇರ್ಬೋದು. ಲೈಕ್ ಪೊಲಿಟಿಷಿಯನ್ಸ್ ಇಂದೆಲ್ಲ ಮಾಡ್ತಾರೆ, ಅದೆಲ್ಲ ಈವ್ಸ್ ಡ್ರಾಪಿಂಗ್ ಸಿಸ್ಟಮಲ್ಲಿ ಮಾಡ್ತಾರೆ ಅಂತ ಹೇಳ್ತೇವೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಾವು ಈ ಚಾಪ್ಟ್ರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು. ಖಾಲಿ 6 ಮಾರ್ಕ್ಸ್ ಇದೆ ಇದರಲ್ಲಿ. ಇದನ್ನು ಕೆಲವೊಂದು ಥಿಂಗ್ಸನ್ನು ನೋಡಿಕೊಂಡ್ರೆ ನಿಮ್ಮ ಶಾರ್ಟ್ ನೋಟ್ಸಲ್ಲೆಲ್ಲ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. God bless you.